ಒಲವಿನ ಬೆಳಕನೆ ನಂದಿಸಿದ ದುರುಳರ ಸಂಹಾರ ಆಗಲಿ ಆಹುತಿ ಪ್ರತಿಕಾರ ಪ್ರೀತಿ ಹೊಂಬೆಳಕ ದಹಿಸಿದ ದುಷ್ಟ ಶಕ್ತಿಗಳಿಗೆ ಆಗಲಿ ಶಿಕ್ಷೆ ಘಳಿಗಳಿಗೆ ಮನದ ತುಂಬ ಬರಿ ವಿಷವ ಕಾರುತ್ತಿರು ಮನುಜನಿಗೆ ಕಾದು ಕಟ್ಟಿಟ್ಟು ಕೊನೆಗೆ ವಿಷದ ಎಡೆಯನೇ ಇಡುವೆ ಪ್ರೀತಿ ಪರಿದೆಯ ತೊರೆದೆ ನಾನು ಮೋಸ ಹೋದೆ ನಾಗಿಣೆ ವೇಷದ ಕೆಚ್ಚೆಗೆ ಕೊನೆಯಿಲ್ಲ ಸಂಹಾರವೇ ಪರಮ ಗುರಿ ವೈರಿಗಿನ್ನೂ ಉಳಿವಿಲ್ಲ ಒಲವಿನ ಬೆಳಕನೆ ನಂದಿಸಿದ ದುರುಳರ ಸಂಹಾರ ಆಗಲಿ ಆಹುತಿ ಪ್ರತಿಕಾರ ನಾಗಿಣೆ ಎಲ್ಲ ಖಾಲಿ ಖಾಲಿ ಹೊಡಿತದೆ, ಯಾರು ಕಾಣಿಸ್ತಾನೆ ಇಲ್ಲ. ಇದೇನಿದು ಡೋರ್ ಲಾಕೇ ಆಗಿಲ್ಲ. ಯಾರಾದ್ರೂ ಇದ್ದೀರಾ? ಹಲೋ ಮೇಡಮ್, 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 ಯಾರು ಕಾಣಿಸ್ತಾ ಇಲ್ಲ. ಪ್ಯಾಕೇಜ್ ಟೂರ್ ಏನಾದ್ರು ಹೋಗ್ಬಿಟ್ರಾ? ಮೇಡಮ್, 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 ಯಾರಾದ್ರೂ ಇದ್ದೀರಾ? ಹಲೋ ಮೇಡಮ್, ಮೇಡಮ್, ಹಲೋ ಏನು ಯಾರು ಕಾಣಿಸ್ತಾ ಇಲ್ಲ. ಮೇಡಮ್, ಮೇಲಿರ್ಬೋದಾ? ನೋಡೇ ಬಿಡೋಣ. ಮೇಡಮ್, ಏನ್ರಿ ಎಲ್ಲೆಲ್ರಿ ಹುಡ್ಕೋದು ನಿಮ್ಮನ್ನ? ಹುಡುಕ್ ಸಾಕಾಯ್ತು. ಮೇಡಮ್, ಎಲ್ಲೋಗ್ಬಿಟ್ರು? ಮೇಡಮ್, ಮೇಡಮ್, ಯಜಮಾನ್ರೆ, ಫೋನ್ ಯಾರ್ದು? ಡಾಕ್ಟರ್ ಸಾಂಬಶಿವ ಅವ್ರದ್ದು. ಹೇಳಿ ಡಾಕ್ಟ್ರೇ. ಹೇಳಿದ್ರೆ ಕೇಳ್ತೀಯಾ? ಫೋನ್ ರಿಸೀವ್ ಮಾಡಿ ಕಿವಿಗೆ ಇಟ್ಕೊಂಡಾಯ್ತು. ಬೇಡ ಅಂದ್ರೂ ಕೇಳಿಸುತ್ತೆ. ಹೇಳು. ಸಾಮ್ರಾಟ್ ವಿಷಯ. ಮನೇಲಿ ಮಾತಾಡಿದ ವಿಷಯನೇ ಮಾತಾಡಿದ್ರೆ ಕಟ್ ಮಾಡೋದು ಒಳ್ಳೇದು. ದಿಗ್ವಿಜಯ್, ನೀನು ಇಷ್ಟೊಂದು ರಿಸರ್ವ್ ಆದರೆ ಹೇಗೆ? ಅವ್ನು ತುಂಬ ಕಷ್ಟದಲ್ಲಿದ್ದಾನೆ. ಇಲ್ಲಾಂದ್ರೆ ನಾವ್ಯಾಕೆ ಫೋರ್ಸ್ ಮಾಡ್ತಿದ್ದೋ ನಿನಗೆ? ನೀಡಿದ್ರೆ ಫುಲ್ಫಿಲ್ ಮಾಡ್ಬೋದು, ಗ್ರೀಡ್ ಇದ್ರೆ ಫುಲ್ ಸ್ಟಾಪ್ ಹಾಕೋದು ಒಳ್ಳೇದು. ನೀನು ಆ ವಿಷಯದ ಬಗ್ಗೆ ರೀಥಿಂಕ್ ಮಾಡಬಹುದು. ನಾನು ಥಿಂಕ್ ಮಾಡೋಕ್ಕೆ ರೆಡಿ ಇಲ್ಲ, ನೀನು ರೀಥಿಂಕ್ ಮಾಡೋಕ್ಕೆ ಹೇಳ್ತಾ ಇದೆಯಾ? ನೀನು ಆ ವಿಷಯದ ಬಗ್ಗೆ ರೀಥಿಂಕ್ ಮಾಡ್ಬೋದಾ? ಯೋಚನೆ ಮಾಡು. ನೋಡು ಸಾಂಬಶಿವ, ಈ ಮ್ಯಾಟ್ರಿಗೂ ನಿನಗೂ ಸಂಬಂಧ ಇಲ್ಲ. ಯಾರಿಗೆ ಅಗತ್ಯ ಇದೆಯೋ ಅವನೇ ಬಂದು ಮಾತಾಡಲಿ. ಅವನು ಮಾತಾಡೋಕ್ಕಾಗಲ್ವಂತಪ್ಪ. ಆಗಲ್ಲ ಅಂದರೆ ಮ್ಯಾಟ್ರ್ ಕ್ಲೋಸ್ ಮಾಡು. ನಾನು ನೆಮ್ಮದಿಯಾಗಿರ್ತೀನಿ, ನೀನು ಆರಾಮಾಗಿರು. ಅವ್ನು ನಮ್ಮ ಫ್ರೆಂಡು.
ನಾನೇನು ಫ್ರೆಂಡ್ ಅಲ್ವಾ ವಿಲನ್ನ? ಅಲ್ವೋ ಆದರೆ ವಿಷಯನ ಎಳಿಬೇಡ, ನಾನು ಹೇಳಿದ್ದನ್ನ ಅವ್ನಿಗೆ ಹೇಳು. ಇದ್ಯಾಕೋ ಎಲ್ಲೋ ಹೋಗಿ ಮುಟ್ಟೋ ಥರ ಇದೆ. ಯಜಮಾನರಿಗೆ ಸ್ವಲ್ಪ ಹೇಳಬೇಕು, ಹುಷಾರಾಗಿರಕ್ಕೆ. ಚಂಡಿಕಾಯ ಸ್ವಾಹ, ಚಾಮುಂಡಾಯ ಸ್ವಾಹ, ನಾಗನಾಶಾಯ ಸ್ವಾಹ. ಗುರುಗಳೇ, ಈಗಾಗಲೇ ಗರುಡ ಜ್ವಾಲಾಸ್ತ್ರವನ್ನು ಕಳುಹಿಸಿದ್ದೀರಿ, ಇನ್ನೂ ನಿಲ್ಲದ ಈ ಮಂತ್ರೋದ್ಘೋಷವೇಕೆ? ಜಗತ್ತಿನ ಘಟಾನುಘಟಿಗಳು, ಅಪ್ರತಿಮ ಬುದ್ಧಿವಂತರು, ಚಾಣಾಕ್ಷಮತಿಗಳು ಕೆಲವೊಮ್ಮೆ ಹೀನಾಯ ಸೋಲನ್ನು ಅನುಭವಿಸುತ್ತಾರೆ. ಇದಕ್ಕೆ ಕಾರಣವೇನು ಗೊತ್ತೇ? ಸಿದ್ಧತೆಗಳಲ್ಲಿ ಪರಿಪೂರ್ಣತೆ ಇದ್ದರೂ ಕೆಲಸದಲ್ಲಿ ಆಲಸ್ಯ ಬಂದಾಗ ಸೋಲುಂಟಾಗುತ್ತದೆ. ಆರಂಭ ಶೂರತ್ವ ಕೇವಲ ಆರಂಭವನ್ನು ಒದಗಿಸುತ್ತದೆ, ಗುರಿ ಮುಟ್ಟಿಸುವುದಿಲ್ಲ, ಗೆಲುವಿನ ದಡ ತಲುಪಿಸುವುದಿಲ್ಲ. ಗೆದ್ದೇ ತೀರಬೇಕೆಂಬ ಹಠವಿದ್ದವನು ವಿರಮಿಸದೆ ಶ್ರಮಿಸುತ್ತಿರಬೇಕು, ಆಗಷ್ಟೇ ಅವನು ಗಮ್ಯ ತಲುಪಲು ಸಾಧ್ಯ. ಓಂ ಚಾಮುಂಡಾಯ ನಮಃ. ಓಂ ಫಟ್ ಸ್ವಾಹ. ಇದೇನಿದು ಗುರುಗಳೇ, ನೀವು ಕಳುಹಿಸಿದ ಗರುಡ ಜ್ವಾಲಾಸ್ತ್ರ ಆಗಲೇ ಹಿಂದಿರುಗುತ್ತಿದೆ. ಇಲ್ಲ ಭದ್ರ, ಗರುಡ ಜ್ವಾಲಾಸ್ತ್ರ ಸೋತು ಹಿಂದಿರುಗಿಲ್ಲ, ವಿಫಲವಾಗಿ ಮರಳಿ ಬಂದಿಲ್ಲ, ಸಫಲವಾಗಿಯೇ ಹಿಂದಿರುಗಿದೆ. ನಾನು ಕಳುಹಿಸಿದ ಗರುಡ ಜ್ವಾಲಾಸ್ತ್ರ ಈಗಾಗಲೇ ಇಚ್ಛಾಧಾರಿ ನಾಗಗಳನ್ನು ಶೋಧಿಸಿ ಅವುಗಳನ್ನು ಪುನಃ ಸರ್ಪಗಳನ್ನಾಗಿ ಪರಿವರ್ತಿಸಿ ಬಂದಿದೆ. ಬರೀ ಪರಿವರ್ತಿಸಿದರೆ ಸಾಕೆ ಗುರುದೇವ? ಅವುಗಳು ಎಲ್ಲಿದೆ ಎಂಬ ಮಾಹಿತಿಯನ್ನು ಪಡೆದು ಅವುಗಳನ್ನು ನಾಶ ಮಾಡೋದು ಬೇಡವೇ? ಆ ಕಾರ್ಯ ಅಗತ್ಯವಾಗಿ ಆಗಬೇಕು. ಗರುಡ ಜ್ವಾಲಾಸ್ತ್ರ ಈಗಾಗಲೇ ಅವುಗಳ ಮಾಹಿತಿಯನ್ನು ಹೊತ್ತುಕೊಂಡು ಹಿಂದಿರುಗಿ ಬಂದಿದೆ. ನಿಜವೇ ಗುರುಗಳೇ? ಈಗ ಆ ಸರ್ಪಗಳಲ್ಲಿರುವಲ್ಲಿಗೆ ನಾವೇ ಹೋಗಬೇಕೆ? ಮತ್ತೆ ನಾವೇ ಹೋಗಿ ಆ ಸರ್ಪಗಳನ್ನು ದಿಗ್ಬಂಧಿಸಬೇಕೆ? ನಾವು ಹೋಗುವ ಅಗತ್ಯವಿಲ್ಲ. ಓಂ ಗರುಡಾಯ ಸ್ವಾಹ, ಓಂ ಸರ್ಪನಾಶಕಾಯ ಸ್ವಾಹ. ನಡೆ. ಗರುಡ ಜ್ವಾಲಾಸ್ತ್ರ ಈಗ ನಿನ್ನಲ್ಲಿ ಒಂದಾಗಿದೆ. ಗರುಡ ಜ್ವಾಲಾಸ್ತ್ರವು ತೋರುವ ಸ್ಥಳಕ್ಕೆ ಹೋಗಿ ಆ ಸರ್ಪಗಳನ್ನು ಸರ್ವನಾಶಗೊಳಿಸು. ಹೋಗು, ಹೋಗು. ಈ ಗರುಡ ರೂಪದ ನಾಗನಾಶಾಸ್ತ್ರ ಸರ್ಪಗಳನ್ನು ಹೇಳ ಹೆಸರಲ್ಲದಂತೆ ಹೆಕ್ಕಿ ಕುಕ್ಕಿ ನಾಶಗೈಯುತ್ತದೆ. ಸಾಮ್ರಾಟಣ್ಣ, ಬನ್ನಿ ಬನ್ನಿ. 2 ಕಪ್ ಕಾಫಿ ತಂದು ಕೊಡಪ್ಪ. ಬನ್ನಿ ಬನ್ನಿ ಬನ್ನಿ. ಏನಿವತ್ತು ಒಬ್ಬರೇ ಬಂದ್ಬಿಟ್ಟಿದ್ದೀರಾ? ಬಾಡಿ ಗಾರ್ಡ್ಸ್ ಯಾರು ಬೇಡ ಅನ್ನಿಸ್ತು, ಅದಕ್ಕೆ ಒಬ್ಬನೇ ಬಂದೆ. ಬನ್ನಿ ಕೂತ್ಕೊಳ್ಳಿ. ಏನು ವಿಷಯ? ಅವನಿಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ನಿಮ್ಮ ಫೋನಿಗೆ ಫೋನ್ ಮಾಡಿದ್ರೆ ಅದನ್ನು ಇಸ್ಕೊಳ್ಳೋದು ಇಲ್ಲ. ಬೇಜಾರು ಮಾಡ್ಕೋಬೇಡಿ, ಅವ್ರು ಬ್ಯುಸಿ ಇದ್ದರೆ ಸ್ವಲ್ಪ ಕೂಗಾಡ್ತಾರೆ. ಅವತ್ತು ನೀವು ಫೋನಲ್ಲಿ ಕೇಳಿಸ್ಕೊಂಡಿರ್ತೀರ ಅನ್ಸುತ್ತೆ. ಎಲ್ಲಿ ದಿಗ್ವಿಜಯ್? ಈಗ ತಾನೇ ಹೊರಗಡೆ ಹೋದ್ರು. ಹೊರಗಡೆ ಹೋದ್ನೋ ಅಥವಾ ಆ ಥರ ಹೇಳು ಅಂತ ನಿಮಗೆ ಸುಳ್ಳು ಹೇಳ್ಕೊಟ್ಟಿಯಾನ? ಇಲ್ಲ ಇಲ್ಲ, ಯಾವತ್ತೂ ಆ ಥರ ಸುಳ್ಳೇನು ಹೇಳಲ್ಲ. ಸ್ವಲ್ಪ ತಗೊಳ್ಳಿ.
ನಾಟಕ ಆಡೋದನ್ನ ನಿಮಗೂ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾನಲ್ಲ? ಈಗೇನು ಅವನ್ ಮನ್ಲಿಲ್ಲ? ಇಲ್ಲ, ಏನಾದರೂ ಹೇಳಬೇಕಿತ್ತಾ? ಏನೂ ಇಲ್ಲ. ಅವನು ಇರ್ಬೇಕಾದ್ರೆ ಬಂದು ಅವನಿಗೆ ಏನು ಹೇಳ್ಬೇಕು ಅದನ್ನ ನೇರವಾಗಿ ಹೇಳ್ತೀನಿ. ಯಾಕೋ ಬೇಜಾರಲ್ಲಿದ್ದಂಗಿದೆ? ಹಾ, ಇಲ್ಲಪ್ಪ, ತುಂಬಾ ಖುಷಿಯಾಗಿದ್ದೀನಿ ಮೇಡಮ್. ಶಿವಾನಿ 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 ನೀಲಿ ಶಿವಾನಿ ಶಿವಾನಿ ಏನಿದು ಏನಾಗ್ತದೆ ನಾವೆಲ್ಲ ಸರ್ಪಗಳು ಹೇಗಾದ್ವಿ ಮಹಾಮಾಂತ್ರಿಕ ತ್ರಯಂಬಕನೇ ಏನೋ ಮಾಟ ಮಂತ್ರ ಮಾಡಿರ್ತಾನೆ ಮತ್ತೆ ನಾವೆಲ್ಲ ಮನುಷ್ಯರು ಹೇಗಾದ್ವಿ ಅದೇ ನನಗೂ ಅರ್ಥ ಆಗ್ತಿಲ್ಲ ಬೇರೆ ಏನೋ ಘಟನೆ ನಡೆದಿರಬೇಕು
ಥ್ಯಾಂಕ್ಸ್ ಚಿಕ್ಕ ಯಜಮಾನ್ರೆ, ನನ್ನ ಜೀವ ಉಳಿಸ್ಬಿಟ್ರಿ. ಅಲ್ಲ, ಅದೆಂತವ್ರನ್ನ ಧೈರ್ಯವಾಗಿ ಫೇಸ್ ಮಾಡಿ ನಾನಾ ಅಂದ್ಬಿಟ್ಟಿದ್ದೀನಿ. ಅವ್ನು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಹಿಂದೆ ಮುಂದೆ ನೋಡಿದೆ ನುಗ್ಗಿದ್ದೀನಿ, ಚಚ್ಚಿದ್ದೀನಿ, ಗೆದ್ದಿದ್ದೀನಿ. ಆದರೆ ಇದು ಯಾವುದೋ ಗರುಡ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಡ್ತು ಚಿಕ್ಕ ಯಜಮಾನ್ರೆ. ಲೈಫ್ ಅಂದರೆ ಹೀಗೆ ತ್ರಿಶೂಲ್, ಪ್ರತಿಯೊಬ್ಬರಿಗೂ ಒಂದೊಂದು ಅವಕಾಶ ಕೊಡುತ್ತಂತೆ. ಏನು ಅವಕಾಶ ಚಿಕ್ಕ ಯಜಮಾನ್ರೆ? ನೀನು ಹೇಳ್ದಾಗೆ ನನ್ನ ಬಗ್ಗೆ ಯಾರಾದರೂ ಮಾತಾಡೋಕ್ಕೆ ಬಂದರೆ ನನಗಿಂತ ಮೊದಲು ನನ್ನ ಸೇಫ್ ಗಾರ್ಡ್ ಮಾಡೋಕ್ಕೆ ನೀನು ಮುಂದೆ ನಿಂತಿರ್ತೀಯ, ನನ್ನ ಪ್ರೊಟೆಕ್ಟ್ ಮಾಡ್ತೀಯ. ನನ್ನ ಕೈ ಬಟ್ಟೆಗೆ ಸಣ್ಣ ಧೂಳು ಕೂಡ ಸೋಗ್ದಿರೋ ಹಾಗೆ ಹೋರಾಡಿ ನನ್ನ ಪ್ರೊಟೆಕ್ಟ್ ಮಾಡ್ತೀಯ. ನನ್ನೊಂದು ಕೂದಲು ಕೊಂಕದಿರೋ ಹಾಗೆ ನನ್ನ ಸೇಫ್ ಗಾರ್ಡ್ ಮಾಡ್ತೀಯ. ಏನು ಚಿಕ್ಕ ಯಜಮಾನ್ರೆ, ಇವತ್ತು ತುಂಬ ದೊಡ್ಡ ಮಾತಾಡ್ತಾ ಇದ್ದೀರಾ. ಅದೇನೋ ಋಣ ಅಂತಾರಲ್ಲ ತ್ರಿಶೂಲ್, ಅದೇ ಥರ ಮೇಲಿರೋನು ನಂಗೊಂದು ಅವಕಾಶ ಕೊಟ್ಟ. ಐ ಜಸ್ಟ್ ಯೂಟಿಲೈಸ್ಡ್ ಇಟ್. ಗ್ರೇಟ್ ಚಿಕ್ಕ ಯಜಮಾನ್ರೆ. ನಾನು ನಿಮ್ಮನ್ನು ಸೇಫ್ ಗಾರ್ಡ್ ಮಾಡಿ ಪ್ರತಿಯೊಂದು ಕ್ಷಣದಲ್ಲೂ ನೀವು ನನ್ನ ಜೊತೆಗೆ ಇರ್ತಾ ಇದ್ರಿ. ಆದರೆ ಇವತ್ತು ನೀವೆಲ್ಲೋ ಇದ್ರಿ, ನಾನೆಲ್ಲೋ ಇದ್ದೆ. ಕರೆಕ್ಟ್ ಟೈಮಲ್ಲಿ ಹೀರೋ ಥರ ಎಂಟ್ರಿ ಕೊಟ್ಟು ಆ ಗರುಡನ ಸಾಯಿಸಾಕಿದ್ರಲ್ಲ, ಇದ್ರ ಮುಂದೆ ನನ್ನ ಎಲ್ಲ ಹೋರಾಟಗಳು ಸೊನ್ನೆ ಚಿಕ್ಕ ಯಜಮಾನ್ರೆ. ದ್ಯಾಟ್ಸ್ ಆಲ್ ಬುಲ್ಶಿಟ್ ತ್ರಿಶೂಲ್. ಆ್ಯಕ್ಚುಲಿ ಆ ಪಕ್ಷಿ ನೀನು ಬೆನ್ನು ಬೀಳೋಕ್ಕಿಂತ ಮುಂಚೆ ನಾನು ಬೆನ್ನು ಬಿದ್ದಿತ್ತು.